ರೇವಣ್ಣಗೆ ಮೆಡಿಕಲ್ ಚೆಕಪ್ ಮಾಡಲಾಗ್ತಾ ಇದೆ. ವೈದ್ಯರಾದ ಮಾಧುರ ಅವರಿಂದ ಮೆಡಿಕಲ್ ಚೆಕಪ್ ನಡೆದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮುಕ್ತಾಯವಾಗಿದೆ. ವೈದ್ಯಕೀಯ ತಪಾಸಣೆ ಬಳಿಕ ಎಸ್ಐಟಿಗೆ ಶಿಫ್ಟ್ ಆಗಲಿದ್ದಾರೆ. ನೋಡಿ, ವೈದ್ಯಕೀಯ ತಪಾಸಣೆ ಬಳಿಕ ವಾಪಸ್ ಎಸ್ಐಟಿಗೆ ಶಿಫ್ಟ್ ಆಗಲಿದ್ದಾರೆ. ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಕೆಆರ್ ನಗರದಲ್ಲಿ ಏನು ಎಚ್ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಇದಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಇಂದು ಸಂಜೆ 5:30ಕ್ಕೆ ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ಈ ಅರ್ಜಿ ವಿಚಾರಣೆ ವಜವಾದ ಬೆನ್ನಲ್ಲೇ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವಂತಹ ಎಚ್ಡಿ ದೇವೇಗೌಡರ ನಿವಾಸದಲ್ಲೇ ಮಾಜಿ ಸಚಿವ ಎಚ್ಡಿ ರೇವಣ್ಣರ ಬಂಧನವಾಗಿದೆ. ಎಸ್ಐಟಿ ಅಧಿಕಾರಿಗಳು ರೇವಣ್ಣನನ್ನ ಬಂಧಿಸಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ್ದಾರೆ. ಸತತ 2 ಗಂಟೆಗಳ ಕಾಲ ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ್ರು. ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣ ವಾಸ್ತವ್ಯವನ್ನ ಹೂಡಲಿದ್ದಾರೆ. ರೇವಣ್ಣ ಮಲ್ಗೋದಕ್ಕೆ ಹೊಸ ಬೆಡ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪೊಲೀಸ್ ಜೀಪ್ನಲ್ಲೇ ಬೆಡ್ ಅನ್ನು ಕೂಡ ತಂದಿದ್ದಾರೆ ಪೊಲೀಸರು. 2 ಬೆಡ್ಗಳು ಹಾಗೂ ಬೆಡ್ಶೀಟ್ಗಳನ್ನು ಕೂಡ ಪೊಲೀಸರು ತಂದಿರುವಂತಹ ಮಾಹಿತಿ ಇದೆ. ಎಲ್ಲ ರೀತಿಯ ವೈದ್ಯಕೀಯ ತಪಾಸಣೆ ಮುಕ್ತಾಯಗೊಂಡಿದೆ. ಯಾವೆಲ್ಲ ವೈದ್ಯಕೀಯ ಚೆಕಪ್ಗಳಾಗಬೇಕು, ಬಿಪಿ, ಶುಗರ್ ಎಲ್ಲ ರೀತಿಯ ಚೆಕಪ್ಗಳನ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ನಂತರ ಎಸ್ಐಟಿಯಲ್ಲಿ ರೇವಣ್ಣ ವಾಸ್ತವ್ಯವನ್ನ ಎಸ್ಐಟಿ ಕಚೇರಿ ಏನಿದೆ ಇಲ್ಲೇ ರೇವಣ್ಣ ವಾಸ್ತವ್ಯವನ್ನ ಹೂಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಬೆಡ್ಗಳನ್ನ ಕೂಡ ಪೊಲೀಸ್ ಜೀಪ್ನಲ್ಲೇ ತರಲಾಗಿದೆ. ಎಚ್ಡಿ ರೇವಣ್ಣಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಕಾಡ್ತಾ ಇದೆ. ನಾಳೆ ಜಡ್ಜ್ ಎದುರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣ ಹಾಜರಾಗುವಂತಹ ಸಾಧ್ಯತೆ ಇದೆ. ರೇವಣ್ಣರನ್ನ ಎಸ್ಐಟಿ ಹಾಜರುಪಡಿಸಲಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ ಮತ್ತೆ ಎಸ್ಐಟಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮೇಲೆ ಕೆಆರ್ ನಗರದಲ್ಲಿ ಏನು ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಮನೆ ಕೆಲಸದಾಕೆ ಎಚ್ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸಂತ್ರಸ್ತೆಯ ಮಗ ದೂರನ್ನ ದಾಖಲು ಮಾಡಿದ್ರು ಕೆಆರ್ ನಗರದಲ್ಲಿ. ಈ ಒಂದು ನಿಟ್ಟಿನಲ್ಲಿ ಸಂತ್ರಸ್ತೆಯನ್ನ ರಕ್ಷಣೆಯನ್ನ ಕೂಡ ಮಾಡಿದ್ದಾರೆ. ಎಚ್ಡಿ ರೇವಣ್ಣರ ಬಂಧನವೂ ಕೂಡ ಆಗಿದೆ. ಬಂಧನದ ನಂತರ ವೈದ್ಯಕೀಯ ತಪಾಸಣೆಯೂ ಕೂಡ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ನಂತರ ಎಸ್ಐಟಿ ಕಚೇರಿಯಲ್ಲಿ ವಾಸ್ತವ್ಯವನ್ನ ಹೂಡಲಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ವೈದ್ಯಕೀಯ ತಪಾಸಣೆ ಮುಕ್ತಾಯ ಆಗಿದ್ಯಾ? ನೆಕ್ಸ್ಟ್ ಎಸ್ಐಟಿಯಲ್ಲಿ ವಾಸ್ತವ್ಯವನ್ನ ಎಸ್ಐಟಿ ಕಚೇರಿಯಲ್ಲಿ ವಾಸ್ತವ್ಯ ಹೂಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ಚೈತ್ರ, ಈಗಷ್ಟೇ ವೈದ್ಯಕೀಯ ತಪಾಸಣೆಯನ್ನು ಮುಗಿಸಿ ಎಚ್ಡಿ ರೇವಣ್ಣ ಅವ್ರನ್ನ ವಾಪಸ್ ಸಿಐಡಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತಿನಲ್ಲಿ ಸಿಐಡಿ ಎಸ್ ಪಿ ಆಗಿರುವಂತಹ ವಿಕ್ಟರ್ ಸೈಮನ್ ಅವರ ನೇತೃತ್ವ ತಂಡ ಅವರನ್ನು ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋಗಿದ್ರು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಸುಮಾರು 1 ಗಂಟೆ 45 ನಿಮಿಷಗಳ ಕಾಲ ಎಲ್ಲ ರೀತಿಯ ವೈದ್ಯಕೀಯ ತಪಾಸಣೆಗಳನ್ನು ಪೂರ್ಣಗೊಳಿಸಿ ಇದೀಗ ವಾಪಸ್ಸು ಸಿಐಡಿ ಕಚೇರಿಗೆ ಕರ್ಕೊಂಡ್ಬಂದಿದ್ದಾರೆ. ಹಾಗಿದ್ರೆ ಇವತ್ತು ರಾತ್ರಿ ಪೊಲೀಸ್ ಅಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಏನೆಲ್ಲ ಪ್ರಕ್ರಿಯೆಗಳನ್ನು ಕೈಗೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಬರುವಂಥದ್ದು ಸಹಜ. ಈಗ ಅವರಿಗೆ ಊಟದ ವ್ಯವಸ್ಥೆ ಏನು ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಂಡು ಅದಾದ ಬಳಿಕ ಸ್ವಲ್ಪ ಟೈಮ್ ಅವ್ರನ್ನ ವಿಚಾರಣೆಗೊಳಪಡಿಸ್ತಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಯಾಕೆಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಒಂದು ಅಗತ್ಯ ಇರೋದ್ರಿಂದಾಗಿ ಅವ್ರನ್ನ ವಿಚಾರಣೆಗೊಳಪಡಿಸುವಂಥ ಒಂದು ಸಾಧ್ಯತೆ ಇದೆ. ಅದಾದ ಬಳಿಕ ಅವರಿಗೆ ರೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ. ನಾಳೆ ಬೆಳಿಗ್ಗೆ ಮತ್ತೆ ಅವ್ರನ್ನ ವಿಚಾರಣೆಗೊಳಪಡಿಸ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಅಗತ್ಯ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಅವರನ್ನು ವಿಚಾರಣೆಗೊಳಪಡಿಸಿ ಅದಾದ ಬಳಿಕ ನಾಳೆಯ ಸಂಜೆಯ ಒಳಗಾಗಿ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಒಂದು ಅಗತ್ಯ ಇರುವಂಥದ್ದು. ಯಾಕೆಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದರೆ 24 ಗಂಟೆಯ ಒಳಗಾಗಿ ಸಂಬಂಧಪಟ್ಟಂತಹ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಬೇಕಾಗುತ್ತೆ. ನಾಳೆ ಕೋರ್ಟ್ ರಜೆ ಇರೋದ್ರಿಂದಾಗಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ
ಕರ್ಕೊಂಡು ಹೋಗಿ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಅದಾದ ಬಳಿಕ ಆ ಒಂದು ಸಂದರ್ಭದಲ್ಲಿ SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ರೇವಣ್ಣ ಅವ್ರನ್ನ ಮತ್ತೆ ತಮ್ಮ ಕಸ್ಟಡಿ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಈ ಕಾನೂನು ಪ್ರಕ್ರಿಯೆಗಳಲ್ಲಿ ಒಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಪನ್ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿ ಅನ್ನುವಂಥವನ್ನು ನ್ಯಾಯಾಧೀಶರು ಕೇಳ್ತಾರೆ. ಆ ರೀತಿಯಾದಲ್ಲಿ ನಾಳೆ ಸಂಜೆ ನ್ಯಾಯಾಧೀಶರು ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದೇ ಆದಲ್ಲಿ ಸೋಮವಾರದವರೆಗೂ ಕೂಡ ಅವರು ಪರಪನಗರ ಕೇಂದ್ರ ಕಾರಾಗೃಹದಲ್ಲಿ ಇರಬೇಕಾಗುತ್ತೆ. ಸೋಮವಾರ ಬೆಳಿಗ್ಗೆ ಓಪನ್ ಕೋರ್ಟ್ಗೆ ಮತ್ತೆ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ರೇವಣ್ಣ ಅವ್ರನ್ನ ಮತ್ತೆ ತಮ್ಮ ಕಸ್ಟಡಿ ಕೊಡಿ ಅಂತೇಳಿ ಮನವಿಯನ್ನು ಸಲ್ಲಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ರೇವಣ್ಣ ಪರ ವಕೀಲರು ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಇವೆಲ್ಲದರ ಮಧ್ಯೆ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಸೋಮವಾರದಷ್ಟೊತ್ತಿಗೆ ಮತ್ತೊಂದು ಬೆಳವಣಿಗೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಒಂದು ಕಿಡ್ನಾಪ್ ಕೇಸ್ KR ನಗರದಲ್ಲಿ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ಟಿಮ್ ಲೇಡಿ ಯಾರಿದ್ದಾರೆ ಆಕೆಯನ್ನು ರಕ್ಷಣೆ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಬಂದಿರುವಂಥದ್ದು. SIT ಅಧಿಕಾರಿಗಳೇ ಆಕೆಯನ್ನು ರಕ್ಷಣೆ ಮಾಡಿರುವಂಥದ್ದು. ಒಂದು ವೇಳೆ ಆಕೆಯ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆ ಒಂದು ಹೇಳಿಕೆಯಲ್ಲಿ HD ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಜೊತೆಗೆ ಬೇರೆ ಏನಾದರೂ ಆರೋಪಗಳನ್ನು ಮಾಡಿದ್ದೇ ಆದಲ್ಲಿ ಆಗ ನಿಜಕ್ಕೂ ಪ್ರಕರಣ ಮತ್ತಷ್ಟು ಗಂಭೀರ ಆಗುತ್ತೆ. ಸೋಮವಾರದ ವೇಳೆಗೆ SIT ಪರ ವಕೀಲರು ಅದನ್ನು ಕೂಡ ಕೋರ್ಟಿಗೆ ಸಲ್ಲಿಕೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ಹಾಗೆ ಆದಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನಿನ ಬಗ್ಗೆ ಕೇಳೋಕ್ಕೂ ಕೂಡ ಆಗಲ್ಲ. ಯಾಕೆಂತ ಹೇಳಿದರೆ ಸಂತ್ರಸ್ತ ಮಹಿಳೆಯ ಹೇಳಿಕೆ ನಿಜಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನಾದರೂ ಆದಲ್ಲಿ ಸದ್ಯಕ್ಕೆ HD ರೇವಣ್ಣ ಅವರಿಗೆ ಜಾಮೀನು ಸಿಗುವಂಥ ಒಂದು ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಚೈತ್ರ, ಹಾಗೆ ಹೊರಡಲಿರಿ ಸುನಿಲ್, ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಇನ್ನು ಅಜಯ್ ಬೌರಿಂಗ್ ಆಸ್ಪತ್ರೆಯಿಂದ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಏನೆಲ್ಲ ತಪಾಸಣೆಗಳನ್ನ ಮಾಡಲಾಯಿತು, ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಬೌರಿಂಗ್ ಆಸ್ಪತ್ರೆಯಲ್ಲಿ? ಶ್ರುತಿ, ಈಗಾಗಲೇ ಅಂದರೆ ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಕಳೆದ ಒಂದೂವರೆ ಗಂಟೆಗಳಲ್ಲಿ ಈಗಾಗಲೇ ಮೆಡಿಕಲ್ ಚೆಕಪ್ ಕೂಡ ಮಾಡಲಾಗಿರುವಂಥದ್ದು. ಯಾವುದೇ ಕೇಸಲ್ಲಾಗಿರ್ಬೋದು, ಯಾವುದೇ ಆರೋಪಿಯನ್ನಾಗಿರ್ಬೋದು, ಯಾವಾಗ ಪೊಲೀಸರು ಬಂಧನ ಮಾಡ್ತಾರೋ ಅಂದರೆ ಅವರ ವಶಕ್ಕೆ ಪಡ್ಕೊಳ್ತಾರೋ ಆಗ ಈ ಒಂದು ಪ್ರೊಸೀಜರ್ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ರೇವಣ್ಣ ಅವ್ರನ್ನ ಮೊದಲಿಗೆ CID ಕಚೇರಿಗೆ ಕೂಡ ಕರ್ಕೊಂಬರ್ತಾರೆ. ಆನಂತರ ಇಲ್ಲಿಂದ ಬೌರಿಂಗ್ ಆಸ್ಪತ್ರೆಗೂ ಕೂಡ ಮೆಡಿಕಲ್ಗೂ ಕೂಡ ಕರ್ಕೊಂಡೋಗಿರುವಂಥದ್ದು. ಅಲ್ಲೂ ಕೂಡ ಅಂದರೆ ಅವರಿಗೆ ಅಂದರೆ ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಈ ಹಿಂದೆ ಅವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅನ್ನೋದ್ರು ಕೂಡ ನೋಡ್ತಾರೆ. ಯಾಕಂದರೆ ಯಾವುದೇ ರೀತಿಯಾಗಿ ಕೂಡ ಆರೋಪಿ ಏನು ಕಸ್ಟಡಿಲಿದ್ರೆ ಅದರ ಚಾನ್ಸಸ್ನ ಏನು ಪೊಲೀಸರು ಕೂಡ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಮೊದಲನೇ ಕೆಲಸ ಅವ್ರು ಮಾಡೋದೇನಂತಂದರೆ ಮೆಡಿಕಲ್ ಮಾಡುವಂಥದ್ದು. ಹೀಗಾಗಿ ಅವರಿಗೆ ಹಳೆ ಸಮಸ್ಯೆ ಏನಾದರೂ ಇತ್ತಾ ಅದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಕೇಳ್ತಾರೆ. ಆನಂತರ ಅವರಿಗೆ BP ಇದೆಯಾ ಅಥವಾ ಶುಗರ್ ಇದೆಯಾ ಇದ್ರ ಬಗ್ಗೆನೂ ಕೂಡ ಎಲ್ಲ ಚೆಕಪ್ ಕೂಡ ಮಾಡಿರುವಂಥದ್ದು. ಬೌರಿಂಗ್ ಆಸ್ಪತ್ರೆಯ ವೈದ್ಯರಿಂದ ಅಂದರೆ ಮಧುರ ಎಂಬ ಒಬ್ಬರು ವೈದ್ಯರಿಂದ ಎಲ್ಲ ರೀತಿಯಾದಂಥ ವೈದ್ಯಕೀಯ ಚಿಕಿತ್ಸೆ ಈಗಾಗಲೇ ಆಗಿರುವಂಥದ್ದು. ಇದರ ಜೊತೆಗೂ ಕೂಡ ECG ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕಿತ್ಸೆ ಆಗಿರ್ಬೋದು, ಈ ಎಲ್ಲ ಟೆಸ್ಟ್ಗಳನ್ನು ಕೂಡ ಈಗಾಗಲೇ ರೇವಣ್ಣ ಅವರಿಗೂ ಕೂಡ ಮಾಡಲಾಗಿರುವಂಥದ್ದು. ಆನಂತರ ಈಗ ರೇವಣ್ಣ ಅವರು ಏನು ಸೇವನೆ ಮಾಡ್ತಾರೋ ಅಂದರೆ ಊಟದ ಸೇವನೆ ಏನು ಮಾಡ್ತಾರೋ ಅದನ್ನು ಕೂಡ CID ಅಧಿಕಾರಿಗಳು ಇವಾಗ ಅವರಿಗೆ ಅರೇಂಜನ್ನು ಕೂಡ ಮಾಡ್ತಾರೆ. ಆ ನಂತರದಲ್ಲೂ ಕೂಡ ಅವರಿಗೆ ಬೆಡ್ ಅರೇಂಜ್ಮೆಂಟ್ ಕೂಡ ಈಗಾಗಲೇ ಆಗಿರುವಂಥದ್ದು. ಆಗಲೇ ಕೂಡ ಏನು ಪೊಲೀಸರು ಕೂಡ ಈಗಾಗಲೇ 2 ಹೊಸ ಬೆಡ್ಗಳನ್ನು ಕೂಡ ಈಗಾಗಲೇ ತಗೊಂಡೋಗಿದ್ದಾರೆ. ಆ ಒಂದು ಬೆಡ್ನ ವ್ಯವಸ್ಥೆ ಕೂಡ ಈಗಾಗಲೇ ಏನು ರೇವಣ್ಣ ಕೂಡ ಆಗಿರುವಂಥದ್ದು. ಇನ್ನು ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸ್ತೀವಿ. ಇನ್ನು ಸುನಿಲ್, ನಾವು ಮಾತನಾಡ್ತಾ ಇದ್ವಿ, CID ಅಧಿಕಾರಿಗಳು ಮುಂದಿನ ಕ್ರಮ ಏನಿರುತ್ತೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ? ಎಸ್ ಚೈತ್ರ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ HD ರೇವಣ್ಣ ಅವ್ರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಈಗಾಗಲೇ ಅರೆಸ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಜೊತೆಗೆ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮುಕ್ತಾಯಗೊಳಿಸಿದ್ದಾರೆ. ಇದರ ಬೆನ್ನಲ್ಲೇ SIT ಅಧಿಕಾರಿಗಳು ಇವತ್ತು ಕೆಲವೊಂದು ಪ್ರಶ್ನೆಗಳನ್ನು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಅಗತ್ಯ ಇದೆ ಮತ್ತು ನಾಳೆಗೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡೋದಕ್ಕೂ ಕೂಡ ಅದು ತುಂಬಾ ಪೂರಕ ಆಗುತ್ತೆ. ಹಾಗಾಗಿ ಆ ಕೆಲವೊಂದು ವಿಚಾರಗಳನ್ನು ರೇವಣ್ಣ ಅವ್ರ ಕಡೆಯಿಂದ ತಿಳ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಇದನ್ನು ಹೊರತುಪಡಿಸಿದರೆ ರಾತ್ರಿ ಅವರಿಗೆ ರೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾಕೆಂದರೆ ಅವರಿಗೆ ಮೊದಲನೇದಾಗಿ ಹೆಲ್ತ್ ಇಶ್ಯೂಸ್ ಕೂಡ ಇರೋದ್ರಿಂದಾಗಿ ಮತ್ತು ನಾಳೆ ಕೂಡ ವಿಚಾರಣೆ ಮಾಡುವ ಒಂದು ಅಗತ್ಯ ಇರೋದ್ರಿಂದಾಗಿ ಹೆಚ್ಚಿನ ತೊಂದರೆಯನ್ನು ಕೊಡೋದಕ್ಕೆ ಹೋಗಲ್ಲ. ಆದರೆ ನಾಳೆ ಬೆಳಿಗ್ಗೆಯಿಂದ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಚಾರಣೆಗೊಳಪಡಿಸ್ತಾರೆ. ಇಲ್ಲಿ ಪ್ರಮುಖ ಕೇಸ್ ಇರುವಂಥದ್ದು ಅಂದರೆ KR ನಗರ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಿಡ್ನ್ಯಾಪ್ ಕೇಸು. ಈ ಒಂದು ಪ್ರಕರಣ ತುಂಬಾ ಪ್ರಮುಖ ಆಗಿರುವಂಥದ್ದು. ಇದೇ ಕೇಸ್ನಲ್ಲಿ ಈಗ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವ್ರನ್ನ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆ ಇದೆ. ಮೊದಲನೇದಾಗಿ ಈ ವಿಕ್ಟಿಮ್
ಲೇಡಿಯನ್ನು ಯಾವ ಕಾರಣಕ್ಕೋಸ್ಕರ ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಅದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ವಿಕ್ಟಿಮ್ ಲೇಡಿಯನ್ನು ರಕ್ಷಣೆ ಮಾಡಿರುವಂತಹ SIT ಅಧಿಕಾರಿಗಳು ಆಕೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೋತಾರೆ. ಈಗ ಇರುವಂಥ ಒಂದು ಮಾಹಿತಿ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು ಕೇವಲ ಕಿಡ್ನ್ಯಾಪ್ಗೆ ಸಂಬಂಧಪಟ್ಟಂತೆ ಮಾತ್ರ. ಆದರೆ ಒಂದು ವೇಳೆ ಆ ಮಹಿಳೆ ನಾಳೆ ತನ್ನ ಹೇಳಿಕೆಯಲ್ಲಿ ಕಿಡ್ನ್ಯಾಪ್ನ ಹೊರತುಪಡಿಸಿ ಬೇರೆ ಯಾವುದಾದ್ರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇ ಆದಲ್ಲಿ ಮತ್ತು ಅದನ್ನು ತನ್ನ ಲಿಖಿತ ಹೇಳಿಕೆಯಲ್ಲಿ ಕೊಟ್ಟಿದ್ದೇ ಆದಲ್ಲಿ ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ್ಯಡ್ ಆನ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಹೊಸದಾಗಿ ಮತ್ತೊಂದು FIRನ ರಿಜಿಸ್ಟರ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇದೆಲ್ಲವೂ ಕೂಡ ಆಗಿ ಆಕೆಯ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥ ಪ್ರಕ್ರಿಯೆಯನ್ನು SIT ಅಧಿಕಾರಿಗಳು ಮಾಡ್ತಾರೆ. ಒಟ್ಟಿನಲ್ಲಿ ನೋಡಿದರೆ ಈ ಇಡೀ ಪ್ರಕರಣದಿಂದ ಸದ್ಯಕ್ಕೆ HD ರೇವಣ್ಣ ಅವರು ಹೊರಗಡೆ ಬರುವಂಥ ಯಾವುದೇ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇಲ್ಲ. ನಾಳೆ ಸಂಜೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರೂ ಕೂಡ, ನ್ಯಾಯಾಧೀಶರ ನಿವಾಸಕ್ಕೆ ಪ್ರೊಡ್ಯೂಸ್ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಜಾಮೀನು ಅಂತೂ ಸಿಗಲ್ಲ. ಒಂದು ಜುಡಿಷಿಯಲ್ ಕಸ್ಟಡಿ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಪ್ರಕರಣ ಏನಾದರೂ ಇಂಪಾರ್ಟೆಂಟು ಸೆನ್ಸಿಟಿವ್ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು ಕೂಡ ಆಗ SIT ಅಧಿಕಾರಿಗಳು ರೇವಣ್ಣ ಅವ್ರನ್ನ ತಮ್ಮ ಕಸ್ಟಡಿ ಪಡ್ಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ವಿಚಾರಣೆಯನ್ನು ನಡೆಸಲಿದ್ದಾರೆ. ಚೈತ್ರ. ಧನ್ಯವಾದ ಸುನಿಲ್ ಅಂಡ್ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.